ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೋಡ್ಬೋದು, ಬೆಳಿಗ್ಗೆ ಒಂದು ರೈಡಿಗೆ ಹೊರಟಿದ್ದಾರೆ. ಸೊ ಇನ್ನೊಂದು ಇವತ್ತು ವೀಕೆಂಡ್ ರೈಡ್. ಸೊ ಇವತ್ತು ಕೂಡ್ಲು ತೀರ್ಥ ಫಾಲ್ಸಿಗೆ ಹೋಗುವ ಅಂತ. ಅದು ಆಗುಂಬೆ ಘಾಟ್ ಹತ್ರ ಆಗ್ತದೆ. ಹಾಗೆ ಈಗ ಬೆಳಿಗ್ಗೆ 5:30ಗೆ ಹೊರಟಿಯ ನಾನು. ಅಲ್ಲಿ ಸ್ವಲ್ಪ ಬೇಗ ಮುಟ್ಟಿದರೆ ರಶ್ ಸ್ವಲ್ಪ ಕಮ್ಮಿ ಇರ್ತದೆ. ಸೊ ವೀಕೆಂಡ್ ಅಲ್ಲ, ಒಳ್ಳೆ ಕ್ರೌಡೆಡ್ ಇರ್ತದೆ ಪ್ಲೇಸ್. ಸೊ ಈಗ ನಾನು ಕೈಕಂಬಾಗಿ ಹೋಗ್ತಿದ್ದಾನೆ. ಕೈಕಂಬ, ಮೂಡಬಿದ್ರೆ, ಕಾರ್ಕಳ ಆಚೆ ಮತ್ತು ಆಗುಂಬೆ. ಸೊ ಇವತ್ತು ರೈಡಿಗೆ ಮಧು ಬರ್ತಾನೆ, ನಿಮಗೆ ಗೊತ್ತುಂಟು ಆಲ್ರೆಡಿ, 250 ಡ್ಯೂಕ್. ಮತ್ತು ಇನ್ನೊಬ್ಬ ಅಂಕಿತಿಂದ ಬರ್ತಾನೆ. ಸೊ ಅಲ್ಲಿ ಈಗ ಸಿಕ್ಕುವ. ನೋಡಿ, ಸ್ವಲ್ಪ ಬೆಳಕಾಗಲಿಕ್ಕೆ ಶುರು ಆಯಿತು. ನೋಡಿ ವ್ಯೂ ಹೇಗುಂಟು ಅಂತ. ಕಲರ್ಸ್ ನೋಡಿ, ಸ್ಕೈದು ಸೂಪರ್. ನೋಡಿ ಸ್ಕೈ ಕಲರ್ ನೋಡಿ, ಸೂಪರ್ ಉಂಟಲ್ಲ. ಕೆಳಗೆ ಆರೆಂಜ್, ಮೇಲೆ ಕತ್ತಲೆ. ವಾ, ಈಗ ನೋಡಿ ಅಲ್ಟಿಮೇಟ್. ಹಿಂದೆ ಕಾಣ್ತಾ ಉಂಟ ಗೊತ್ತಿಲ್ಲ, ಬಟ್ ಹಿಂದೆಂದ ವೆಸ್ಟರ್ನ್ ಘಾಟ್ಸ್ ಕಾಣ್ತಾ ಉಂಟು ಹಿಂದೆಂದ. ವಾ, ಸೂಪರ್ ಉಂಟು ಮಾರೆ. ಇದಿಲ್ಲೇ ಪೊಳರಿಂದ ಚೂರು ಮುಂದೆ ಆಗ್ತದೆ, ನೋಡ್ಬೋದು ವ್ಯೂ ಹೇಗುಂಟು ಅಂತ. ಅಲ್ಲೆಲ್ಲ ಫುಲ್ ಫಾಗ್ ಫಾರ್ಮೇಷನ್ ಉಂಟು ನೋಡಿ. ಕೆಳಗೆ ಗುಡ್ಡೆ ಕೆಳಗಡೆ ಫಾಗ್ ಫಾರ್ಮೇಷನ್, ಗುಡ್ಡೆ ಮೇಲೆ ಕಾಣ್ತಾ ಉಂಟು ಆ್ಯಕ್ಚುಲಿ. ಸರಿ ಹೋಗು, ಲಾರಿ ಬರ್ತಾ ಉಂಟು, ಲಾರಿ ಬರುವೊಳಗೆ ಹೋಗು. ಇಲ್ಲೇ ಚೂರಿದ್ದಾನೆ ಈಚೆ. ವಾ, ಕ್ರೇಜಿ ಮಾರೆ. ಇಲ್ಲಿ ಎಷ್ಟು ಒಳ್ಳೆ ವ್ಯೂ ಉಂಟು ನೋಡಿ, ಅಲ್ಟಿಮೇಟ್. ಕ್ರೇಜಿ ನೋಡಿ, ಎಂಥ ವ್ಯೂ ನೋಡಿ. ಅಲ್ಲಿ ಹಿಂದೆ ಘಾಟ್ ಸಹ ಕಾಣ್ತಾ ಉಂಟು ನೋಡಿ, ವೆಸ್ಟರ್ನ್ ಘಾಟ್ ಕೂಡ. ಈಗ ಕುದುರೆಮುಖ ಆದರೂ ಇರ್ಬೋದು. ಈಗ ನೀವು ಚೂರು ಹಿಂದೆ ನೋಡಿದಷ್ಟೇ ಎಷ್ಟು ಒಳ್ಳೆ ಆ ಬ್ರಿಡ್ಜ್ ಹತ್ರ ವ್ಯೂ ಇತ್ತು ಅಂತ. ಇದು ಅದಕ್ಕಿಂತ ಡಬಲ್ ಉಂಟು ಆ ವ್ಯೂ. ಇಲ್ಲಿ ನೋಡ್ಬೋದು, ಮಧು ಬಂದಿಯಾನೆ. ಇಲ್ಲಿ ವ್ಯೂ ನೋಡಿ, ಅಲ್ಟಿ. ಸೊ ಇಲ್ಲೇ ಕೈಕಂಬದಿಂದ ಚೂರು ಕೆಳಗೆ ಆಗ್ತದೆ, ಕೈಕಂಬ ಜಂಕ್ಷನ್ ಹತ್ರದಿಂದ. ಅಲ್ಟಿಮೇಟ್ ಉಂಟು. ಈ ಪ್ಲೇಸ್ ಬಿಟ್ಟು ಹೇಳಲಿಕ್ಕೆ ಮನಸ್ಸು ಬರೋದಿಲ್ಲ. ಸರಿ ಹೊರಡೋರು. ಹೇಗೆ, ಸೂಪರ್ ಅಲ್ಲ ಲೊಕೇಶನ್? ಇಲ್ಲೊಂದು ಹ್ಯಾಂಗಿಂಗ್ ಬ್ರಿಡ್ಜ್ ನೋಡಿ, ಏರೋಪ್ಲೇನ್ ಹೋಗುತ್ತೆ ನೋಡಿ ಅಲ್ಲಿ. ನೋಡಿ ಏರೋಪ್ಲೇನ್. ವ್ಯೂ ನೋಡಿ, ವ್ಯೂ. ಈ ವ್ಯೂದೇ ಒಂದು ವೀಡಿಯೋ ಆಗ್ತದ ಅಂತ ಈಗ. ಅರ್ಲಿ ಮಾರ್ನಿಂಗ್ ಅಲ್ಟಿಮೇಟ್. ಅರ್ಲಿ ಮಾರ್ನಿಂಗ್ ಮತ್ತು ಸನ್ಸೆಟ್ ಯಾವತ್ತೂ ಮಿಸ್ ಮಾಡಲಿಕ್ಕೆ ಮನಸ್ಸಾಗೋದಿಲ್ಲ. ಈ ಸನ್ರೈಸ್ ಆಗ್ತಾ ಉಂಟು, ಸನ್ರೈಸ್ ನೋಡಿ. ಮೂಡಬಿದ್ರತೆ ಇದ್ದಾವೆ. ಎಣ್ಣೆ ಹೊಳೆ ಭಾರಿ ಫೇಮಸ್ ಪ್ಲೇಸ್ ಇದು.
ಅಷ್ಟೇ. ನಮ್ಮದಲ್ಲಿ ಬ್ರೇಕ್ಫಾಸ್ಟ್ ಆಯಿತು. ಸೀತಾನದಿ ಹೋಟೆಲ್, ಒಳ್ಳೆ ಹೋಟೆಲು. ಇಲ್ಲಿ ರೋಡ್ನ ಬದಿಯಲ್ಲೇ ಉಂಟು, ಬೇಕಾದಷ್ಟು ಪಾರ್ಕಿಂಗ್ ಉಂಟು. ಇಲ್ಲಿಗೆ ನಾವು ರೈಟ್ ತಿರುಗಬೇಕು. ಕೂಡ್ಲು ಫಾಲ್ಸ್ಗೆ ಪ್ರವೇಶ ಶುಲ್ಕ ನಮಗೆ 100 ರೂಪಾಯಿ. ಸೊ ಇಲ್ಲಿಂದ ಈ ಪಾಯಿಂಟಿಂದ 12 ಕಿಲೋಮೀಟ್ರ್ ಉಂಟು ರೋಡು. ಮತ್ತೊಂದು 1.25 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು. ಇಂಟೀರಿಯರ್ ರೋಡ್ ಮಾಡ್ತೀವಿ, ಸಿಂಗಲ್ ರೋಡು. ಬಟ್ ಈಗ ಕಾಂಕ್ರೀಟ್ ಉಂಟು, ಎಷ್ಟು ಎಲ್ಲಿವರೆಗೆ ಉಂಟು ಅಂತ ಗೊತ್ತಿಲ್ಲ. ರಬ್ಬರ್ ತೋಟ. ಇನ್ನು ರೈಟ್ ಸೈಡ್ ಫುಲ್ ಫಾರೆಸ್ಟ್. ಈಗ ಡಾಮರ್ ರೋಡ್ ಈಗ ಸ್ವಲ್ಪ ಮಡ್ ರೋಡ್ ಟೈಪ್ ಬಂತು. ಬಟ್ ಸೋ ಫಾರ್ ಸೋ ಗುಡ್. ರೋಡ್ ನೋಡ್ಬೋದು, ಅಲ್ಟಿಮೇಟ್ ಉಂಟು. ನನಗೆ ಬೇಕಾಗುವಾಗ ಉಂಟು. ಇದೇ ಟೈಪಿನ ರೋಡ್ ಬೇಕಿತ್ತು. ಅಯ್ಯೋ, ಬ್ಯಾಕ್ ಟು ಕಂಪ್ಲೀಟಾ. ಕೂಡ್ಲು ಫಾಲ್ಸ್ ಅಲ್ಲಲ್ಲಿ ಬೋರ್ಡ್ ಉಂಟು, ಒಳ್ಳೆ ಮಾಡ್ಯಾರ. ಮರ ನೋಡಿ ಉಂಟು, ಅದರ ಗೆಲ್ಲುಗಳು ಸ್ವಲ್ಪ ಅಟ್ರಾಸಿಟಿ. ರೋಡ್ ಮಾಡ್ತಾ ಇದ್ದಾರೆ. ನೋಡಿ ಮತ್ತೆ ಮರ ದೊಡ್ಡದು. ಮೋಸ್ಟ್ಲಿ ಹೊಸ ರೋಡಾ ಅಂತ ಇಲ್ಲಿ, ಆರ್ ಮೇ ಬಿ ಅಗಲ ಮಾಡಿದ್ದಿರ್ಬೋದು ಇಂಥ ರೋಡನ್ನು. ಬಟ್ ರೋಡ್ ಹೀಗಿದ್ರೆ ಒಳ್ಳೆಯದು, ಆಫ್ ರೋಡ್ ನಮಗೆ ಒಳ್ಳೆಯದು. ಹಳೇ ಬ್ರಿಡ್ಜ್ ಉಂಟು, ಅದು ಈಚೆ ಸೈಡಲ್ಲಿ ಫುಲ್ಲು ಗುಡ್ಡೆ. ಕೂಡ್ಲು ಫಾಲ್ಸ್ ಬೋರ್ಡ್ ಹಾಕಿಯಾರ ಎಲ್ಲ ಕಡೆ. ಸೊ ಕನ್ಫ್ಯೂಸ್ ಆಗಲಿಕ್ಕಿಲ್ಲ ದಾರಿ. ರಟ್ಟಿ ಫ್ಲಾಟ್ ಟ್ರೈನ್ ಮತ್ತು ಅಲ್ಟಿಮೇಟ್ ಉಂಟು. ಇದ್ರೆ ನೋಡಿ, ಫುಲ್ ಮೌಂಟೇನ್. ಎಲ್ಲ ವೆಸ್ಟರ್ನ್ ಘಾಟ್ಸ್ ಇದೆ. ಎಸ್, ಬಂದೆವು. ಎಂಟ್ರೆನ್ಸಲ್ಲಿದ್ದಾವೆ. ಇಲ್ಲಿ ಈಗ ಬೈಕ್ ಪಾರ್ಕ್ ಮಾಡಿ ನಡ್ಕೊಂಡು ಹೋಗ್ಬೇಕು. ಇಲ್ಲ ಇದು ಬೈಕ್.
ಓಕೆ, ಇಲ್ಲಿ ಗಾಡಿ ಪಾರ್ಕ್ ಮಾಡಿದ್ದೇವೆ. ಅಲ್ಲಿ ಈಗ ಚೆಕ್ ಪೋಸ್ಟ್ ಉಂಟು. ಅಲ್ಲಿ ಎಂತೆಲ್ಲ ಈಗ ಮೋಸ್ಟ್ಲಿ ನಮ್ಮ ಬ್ಯಾಗೆಲ್ಲ ಒಮ್ಮೆ ಚೆಕ್ ಮಾಡ್ತಾರೆ. ಮತ್ತೊಂದು ಎಂಟ್ರಿ ಫೀ ಉಂಟು. ಸೊ ಕೊಟ್ಟು ಹೋಗುವ. ಚೆಕ್ ಪೋಸ್ಟಲ್ಲೆಲ್ಲ ಟಿಕೆಟ್ ಎಲ್ಲ ತಗೊಂಡವು. ಸೊ ಪರ್ ಪರ್ಸನ್ 100 rupees. ನಮ್ಮ ರೈಡಿಂಗ್ ಗೇರ್ಸಲ್ಲಿ ಅಲ್ಲೇ ಇಟ್ಟು ಬಂದವು. ಸುಮ್ಮನೆ ಹೊತ್ಕೊಂಡು ಹೋಗಿದೆ ಯಾರು ಗಾಡಿ ನಡ್ಕೊಂಡು ಹೋಗ್ಬೇಕು. 1.5 kilometer ಟ್ರೆಕ್. ಹೀಗೆ ಹೋಗ್ಲಿಕ್ಕೆ ನಡ್ಕೊಂಡು 1.5 kilometer ಉಂಟು. ಎಸ್, ಸ್ಟಾರ್ಟ್ ಆಯಿತು ಘಾಟ್ ಹತ್ತಲಿಕ್ಕೆ. ನೇಚರ್ನ ಸೌಂಡ್ ಕೇಳ್ಬೋದು ಹೇಗೆ ಉಂಟು ಅಂತ. ಪಕ್ಷಿಗಳೆಲ್ಲ ಕೂಗ್ತಾ ಉಂಟು. ನೋಡ್ಬೋದು ಮರ ಎಷ್ಟು ದೊಡ್ಡದುಂಟು. ಜನ ಬರಲಿಕ್ಕೆ ಸುರಾದ್ರು ಈಗ, ವೀಕೆಂಡ್ ಅಲ್ಲ. ದೇವಕರ್ ಸಹ ಒಂದು ಕಲಿ ದೇವಕರ್ ಫಾಲ್ಸ್. ಬಟ್ ಸ್ಟೆಪ್ಸಲ್ಲಿ ಓ, ಇಲ್ಲೊಂದು ಮರ ನೋಡಿ, ಸೋ ಹ್ಯೂಜ್, ಭಯಂಕರ ದೊಡ್ಡ ಮರ. ಈ ಒಂದು ಗೋಪ್ರೋ ಲೆನ್ಸಲ್ಲಿ ವೈಡ್ ಆಂಗಲಲ್ಲಿ ಸಹ ಬರೋದಿಲ್ಲ. ಹೌದೌದಿಲ್ಲ. ಯಬ್ಬ ಅಲ್ಟಿ. ನೋಡಿ ಗ್ರೇಡೇ ಗೋಪ್ರೋ ಕೊಂಡು ಹೋಗ್ಬೋದು. ಲಾಸ್ಟ್ ಸ್ಟ್ರೆಚ್ ಇದು. ದೂರ ಅಲ್ಲಿ ಫಾಲ್ಸ್ ಕಾಣ್ತಾ ಉಂಟು. ಅದು ಮೇಲೆ ಗುಡ್ಡೆ ನೋಡಿ, ಅಷ್ಟು ಹೈಟಿನ ಬೀಳ್ತದೆ ಈಗ ಫಾಲ್ಸ್. ಎಲ್ಲ ಫುಲ್ ಕಾಡು. ಆಲ್ಮೋಸ್ಟ್ ರೀಚ್ಡ್ 99.99%. ನೋಡಿ ಫಾಲ್ಸ್ ಕಾಣ್ತಾ ಉಂಟು. ವಾ ನೋಡಿ, ನೋಡಿ ಹೈಟ್ ನೋಡಿ. ಅಲ್ಲಿ ಒಂದು ಗಾಡಿ ಸ್ವಲ್ಪ ಓವರ್ ಹಿಟ್ ಆಗಿದೆ, ಸ್ವಲ್ಪ ಆಗ ಬಂದು ಇಳ್ತಾ ಉಂಟು ಒಂದು ಗಾಡಿ. ಹಾಂ, ಇಲ್ಲಿ ನ್ಯೂಟ್ರಲ್, ಅಲ್ಲಿ ಹಾಂ ಹೋಗೋಗ ಲಾಸ್ಟ್ ಸ್ಟ್ರೆಚ್. ನೋಡಿ ಈಗ ಹತ್ತಬೇಕು. ನೋಡಿ ಫಾಲ್ಸ್ ನೋಡಿ.
ನೋಡಿ ಇದೆ ಕೂಡ್ಲು ತೀರ್ಥ ಫಾಲ್ಸ್. ನೋಡಿ ಎಷ್ಟು ಹೈಟಿನ ಬೀಳ್ತಾ ಉಂಟು. ವಾ ನೋಡಿ ಒಳ್ಳೆ ಹೈಟ್ ಉಂಟು ನೋಡಿ. ನೋಡಿ ನೀರಿಗೆ ಇಳಿದಿದ್ದೇವೆ, ನೀರಿಗೆ ಕೂಡ್ಲು ಫಾಲ್ಸ್. ಇಷ್ಟು ಇಲ್ಲಿವರೆಗೆ ಬಂದು ನೀರಿಗೆ ಇಳಿದೆ ನೋಡಿ. ಹೋಗಿರೋ ನೀರಲ್ಲಿ ನಡ್ಕೊಂಡು ಹೋಗ್ತಿದ್ದಾನೆ, ಜಾರ್ತಾ ಉಂಟು. ನೋಡಿ ವ್ಯೂ ನೋಡಿ ಹೇಗೆ ಖುಷಿ ಆಯ್ತಲ್ಲ ಫಾಲ್ಸ್. ಇಷ್ಟು ಹೈಟ್ ಸೂಪರ್. ಇಲ್ಲಿವರೆಗೆ ಬಂದೊಮ್ಮೆ ನೀರಲ್ಲಿ ಮುಳುಗಲೇಬೇಕು. ಒಮ್ಮೆ ಮುಳುಗುವ ನೀರಲ್ಲಿ. ಕಲ್ಲಲ್ಲಿ ನಡಿಲಿಕ್ಕೆ ಮಾತ್ರ ಭಾರಿ ಕಷ್ಟ, ಒಳ್ಳೆ ಕುಡ್ದವರಾಗೆ ಆಗ್ತದೆ ಕಲ್ಲಲ್ಲಿ ನಡೆಯುವಾಗ. ಒಮ್ಮೆ ಓಕೆ, ಒಂದು ಲಾಸ್ಟ್ ಟೈಮ್ ನೋಡಿ ಫಾಲ್ಸ್. ತುಂಬ ಹೊತ್ತು ಸ್ಪೆಂಡ್ ಮಾಡಿದ್ದೆವು, ಒಂದು ಎರಡೂವರೆ ಗಂಟೆ ನೀರಲ್ಲಿ ಆಟ ಆಡಿ ಈಜಿ ಎಲ್ಲ ಒಳ್ಳೆ ಎಂಜಾಯ್ ಮಾಡಿದ್ದೆವು. ಸೊ ಈಗ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ, ವೀಕೆಂಡ್ ಅಲ್ಲ. ಸೊ ಈಗ ಹೊರಡ್ತಿದ್ದೇವೆ, 1.5 ಕಿಲೋಮೀಟ್ರ್ ನಡಿಬೇಕೀಗ. ಸೊ ವೀಕ್ ಡೇಸ್ ಬಂದರೆ ಇಲ್ಲಿ ರಶ್ ಇರೋದಿಲ್ಲ, ಇವತ್ತು ಸ್ಯಾಟರ್ಡೆ ಅಲ್ಲ. ಹೀಗೆ ನಡ್ಕೊಂಡು ಹೋಗಬೇಕು. ನೋಡಿ ಮರದ ಬೇರೆ ನೋಡಿ ಫುಲ್ ದೊಡ್ಡದು ಉಂಟು ಅಂತ. ವಾ ಸೊ ನಿಮಗೆ ವಿಡಿಯೋ ಈ ಪ್ಲೇಸ್ ಇಷ್ಟ ಆಯಿತು ಅಂತ ನೆನೆಸ್ಕೊಳ್ತಾನೆ. ಸೊ 1.5 ಕಿಲೋಮೀಟ್ರ್ ಹೋಗಬೇಕೀಗ.